ಎಲ್ಲರಿಗೂ ನಮಸ್ಕಾರ. ಇವತ್ತು ಬೂತಾಯಿ ಮೀನಿನ ಒಂದು ಸ್ಪೆಷಲ್ ಡಿಶ್ ಮಾಡಿದ್ದೇನೆ. ಬೂತಾಯಿ ಮೀನು ಕೆಲವರಿಗೆ ತುಂಬ ಇಷ್ಟ, ಕೆಲವರಿಗೆ ಅಷ್ಟಕ್ಕಷ್ಟೇ, ಅಂದರೆ ಅದರಲ್ಲಿ ತುಂಬ ಮುಳ್ಳುಂಟು ಹೇಳಿ. ಬಟ್ ಅದರ ಆರೋಗ್ಯಭರಿತ ಅಂಶಗಳನ್ನು ನೋಡಿದರೆ ಹೆಚ್ಚಾಗಿ ಈ ಡೆಲಿವರಿ ಆದವರಿಗೆ ಹಾಲಿನ ಉತ್ಪನ್ನ ಕಡಿಮೆ ಇದ್ದರೆ ಈ ಒಂದು ಬೂತಾಯಿ ಮೀನನ್ನು ಹೆಚ್ಚಾಗಿ ಕೊಡ್ತಾರೆ. ಯಾಕಂದರೆ ಹಾಲು ಉತ್ಪತ್ತಿ ಹೆಚ್ಚಾಗ್ತದೆ ಹೇಳಿ. ಆಗ ಆ ಟೈಮ್ನಲ್ಲಿ ಮೀನಿನ ಫ್ರೈ ಮಾಡಿಕೊಡಲಿಕ್ಕೆ ನಾವು ಹೆಚ್ಚು ಅದು ಸೂಕ್ತ ಸಹ ಅಲ್ಲ. ಆಗ ಸ್ಟೀಮ್ ಮಾಡಿ ಈ ಬೂತಾಯಿ ಮೀನನ್ನು ಈ ತೆಂಗಿನ ಹಾಲನ್ನು ಬಳಸಿ ಒಂದು ಸ್ಪೆಷಲ್ ಆದ ಡಿಶ್ ಮಾಡಿ ಕೊಡ್ತಾರೆ. ಅಂತಹ ಒಂದು ರೆಸಿಪಿಯನ್ನು ನಾನಿವತ್ತು ಮಾಡಿದ್ದೇನೆ. ಇದು ಯಾರಿಗೆ ಈ ಆಯಿಲ್ ತುಂಬ ಬೇಡ ಅಂಥವರಿಗೆ ಈ ಸ್ಟೀಮ್ಡ್ ಬೂತಾಯಿಯ ಪದಾರ್ಥ ಬಹಳ ರುಚಿಕರವಾಗಿ ಸಹ ಬರ್ತದೆ ಮತ್ತು ಆರೋಗ್ಯದಾಯಕವಾದುದು. ಹಾಗಾದರೆ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡುವುದನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಹೇಗೆ ಮಾಡುವುದಂತ ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಸ್ವಲ್ಪ ನೋಡಿ ಫ್ರೆಶ್ ಆದ ಸಣ್ಣ ಬೂತಾಯಿ ಉಂಟು. ಈ ಸಣ್ಣ ಬೂತಾಯಿಯಿಂದ ಒಂದು ಸ್ಟೀಮ್ಡ್ ಬೂತಾಯಿಯ ಒಂದು ಕರಿ ಮಾಡೋಣ. ಬಹಳ ಚೆನ್ನಾಗಿ ಬರ್ತದೆ. ಸ್ಟೀಮ್ಡ್ ಹಿಡಿದಿದ್ದನ್ನು ನಾವು ಸ್ಟೀಮ್ ಮಾಡಿ ಬೇಯಿಸುವಂತಹ ಒಂದು ಫ್ರೈ ಇದು. ಹಾಗಾದರೆ ಮೊದಲಿದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಯಾವ ರೀತಿಯಲ್ಲಿ ತೊಳೆಯುವುದು ಹೇಳಿ ತೋರಿಸ್ತೇನೆ. ಇಲ್ಲಿ ನೋಡಿ, ಒಂದು ಹಿಡಿ ಕಲ್ಲುಪ್ಪು ಉಂಟು, ಅದಕ್ಕೆ 1 ಚಮಚದಷ್ಟು ನಾನು ಹಳದಿಯ ಪುಡಿಯನ್ನು ಹಾಕ್ಕೊಳ್ತಿದ್ದೇನೆ. ಹಳದಿ ಪುಡಿಗೆ ಇದನ್ನು ಈಗ ಕಟ್ ಮಾಡಿದಂತಹ ಈ ಮೀನಿಗೆ ನೋಡಿ, ಮೀನನ್ನು ನಾನು ಚೆನ್ನಾಗಿ ಕಟ್ ಮಾಡಿ ತಂದುಕೊಂಡೆ. ಈಗ ಕಟ್ ಮಾಡಿದ್ದನ್ನು ನಾವೀಗ ಹೀಗೆ ಈ ರೀತಿಯಾಗಿ ಉಪ್ಪು ಮತ್ತು ಹಳದಿ ಹಾಕಿ ಚೆನ್ನಾಗಿ ಹೀಗೆ ತಿರುಗಿಸ್ಕೊಂಡ್ರೆ ಇದರಲ್ಲಿರುವ ಈ ಸಣ್ಣ ಸಣ್ಣ ಹುರುಪುಗಳೆಲ್ಲ ಹೋಗ್ತದೆ. ಸೊ ಹುರುಪನ್ನು ತೆಗೆಯುವ ವಿಧಾನವೇ ಇದು. ಸೊ ಈ ರೀತಿಯಾಗಿ ಮಾಡಿ ಚೆನ್ನಾಗಿ ತೊಳೆದುಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಮೀನು ರೆಡಿಯಾಯಿತು. ಈಗ ಬೇಕಾಗುವ ಸಾಮಗ್ರಿಗಳು: ಈ ಜೀರಿಗೆ ಮೆಣಸು ನಾನು ಯೂಸ್ ಮಾಡ್ತಿದ್ದೇನೆ. ನಿಮ್ಮ ಹತ್ರ ಸಪೋಸ್ ಜೀರಿಗೆ ಮೆಣಸು ಇಲ್ಲದಿದ್ದರೆ ಗ್ರೀನ್ ಚಿಲ್ಲಿ ಸಹ ಯೂಸ್ ಮಾಡ್ಕೊಳ್ಬೋದು. ನಾನಿವತ್ತು ಒಂದು 7-8 ಜೀರಿಗೆ ಮೆಣಸನ್ನು ಯೂಸ್ ಮಾಡ್ತಿದ್ದೇನೆ. ಜೀರಿಗೆ ಮೆಣಸಿನ ಆರೋಗ್ಯಭರಿತವಾದ ಅಂಶಗಳು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಎಲ್ಲರಿಗೂ ಇದು ದೊರಕುವುದಿಲ್ಲ, ಆದರೆ ಅಂಗಡಿಗಳಲ್ಲಿ, ಈ ಗ್ರಂಥಿ ಅಂಗಡಿಗಳಲ್ಲಿ ಈ ಜೀರಿಗೆಯ ಡ್ರೈ ಮಾಡಿದಂತಹ ಮೆಣಸುಗಳು ಈಗ ಲಭ್ಯ ಉಂಟು. ಬಹಳ ಆರೋಗ್ಯಕ್ಕೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೆಲ್ಲ ಇದು ಬಹಳ ಒಳ್ಳೆಯದು. ಸೊ ಜೀರಿಗೆ ಮೆಣಸು ಪ್ಲಸ್ 1 ಲಿಂಬೆ ಗಾತ್ರ ಹುಳಿಯನ್ನು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಸ್ವಲ್ಪ ಒಂದು 7 ಬೆಳ್ಳುಳ್ಳಿಯ ಸೆಳುಗಳು, 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಹಳದಿ ಪೌಡರ್, ಕರಿಬೇವಿನ ಸೊಪ್ಪು ಬೇಕು ನಮಗೆ. ಈವನ್ ಕೊರಿಯಾಂಡರ್ ಲೀವ್ಸ್ ಇದ್ದರೆ ಸಹ ಒಳ್ಳೆಯದಾಗ್ತದೆ. ಸ್ವಲ್ಪ ತೆಂಗಿನ ತುರಿಯನ್ನಿದೆ, ಇದರಿಂದ ಸ್ವಲ್ಪ ಹಾಲು, ನಾವೀಗ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಮಾಡಿಕೊಂಡು ತರ್ತೇನೆ. ಹಾಲು ಮಾಡಲಿಕ್ಕೆ ನಾನು ಮೊದಲಿಗೆ ಸಣ್ಣ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ಈ ಒಂದು ತೆಂಗಿನ ತುರಿಯನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಾಲು ಮಾಡಿ ತರ್ತೇನೆ. ದಪ್ಪ ಹಾಲಿದ್ರೆ ಒಳ್ಳೆಯದಾಗ್ತದೆ. ಮಿತ್ರರೇ, ಇಲ್ಲಿ ನೋಡಿ, ತೆಂಗಿನ ಹಾಲು ರೆಡಿ ಆಯಿತು. ಈಗ ಇಲ್ಲಿ ಒಂದು ಗ್ಯಾಸಿನಲ್ಲಿ ಒಂದು ಪಾತ್ರೆಯನ್ನು, ಒಂದು ಕಾವಲಿಯನ್ನು ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದು ಬಿಸಿ ಆಗುವಾಗ ಇದಕ್ಕೆ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಸಾಕು, ಹೆಚ್ಚು ಬೇಡ. ಅದರಲ್ಲಿ ಈಗ ನಾನು 10 ಈ ಒಂದು ಜೀರಿಗೆ ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಸೊ ನೀವು ಕೆಂಪು ಮೆಣಸು ಸಹ ಯೂಸ್ ಮಾಡ್ಬೋದು, ಆ ಜೀರಿಗೆ ಮೆಣಸು, ಅಥವಾ ನೀವು ಇಲ್ಲಿ ಈ ಬಿಳಿ ಮೆಣಸು ಇರ್ತದಲ್ಲ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು, ನಿಮ್ಮ ಖಾರಕ್ಕೆ ತಕ್ಕ. ಸೊ ನಾನೊಂದು 10-12 ಹಾಕ್ಕೊಳ್ತಿದ್ದೆ. ಇದು ಸ್ವಲ್ಪ ಖಾರ ಇರ್ತದೆ. ಸೊ ಇದನ್ನೀಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿಯಲ್ಲಿ. ಇದು ಚೂರು ಫ್ರೈ ಆಗುವಾಗ ಇದಕ್ಕೀಗ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಸೊ ಕರಿಬೇವಿನೊಟ್ಟಿಗೆ ಸ್ವಲ್ಪ ಕೊತ್ತಂಬರಿಯ ಸೊಪ್ಪು ಅಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಫ್ರೈ ಆಗೋದು ಬೇಡ, ಜಸ್ಟ್ ಒಂದು ಹಸಿ ವಾಸನೆ ಹೋದರೆ ಸಾಕು. ಇನ್ನೀಗ ಈ ಬೆಳ್ಳುಳ್ಳಿಯನ್ನು ಸಹ ಇದರಲ್ಲಿ ಜಜ್ಜಿಕೊಂಡು ಹಾಕಿದರೆ ಸಹ ಒಳ್ಳೆಯದು, ಅಥವಾ ಹೀಗೆ ಹಾಕಿದರೆ ಸಹ ಆಗ್ತದೆ. ಜಜ್ಜಿ ಹಾಕಿದರೆ ಸಹ ಬೇಗ ಅದರದ್ದು ಹಸಿ ವಾಸನೆ ಹೋಗ್ತದೆ. ಸೊ
ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು, ಹೇಗೆ ಸಹ ಆಗ್ತದೆ. ಒಂದು 7 ಬೆಳ್ಳುಳ್ಳಿಯನ್ನು ಇದರಲ್ಲಿ ಹಾಕೊಳ್ಳೋಣ. ಇನ್ನು ಈ ಶುಂಠಿಯನ್ನು ಸಹ ಹಾಗೆ ಜಜ್ಜಿಕೊಂಡು ನಾವು ಹಾಕಿದರೆ ಬಹಳ ಉತ್ತಮ. ಸೊ ನಾನು ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಂಡೆ. ಹಸಿ ವಾಸನೆ ಹೋಗುವವರೆಗೆ ಇದನ್ನು ಚೂರು ಹುರಿಯೋಣ. ಸ್ವಲ್ಪ ಹಸಿ ವಾಸನೆ ಹೋಗುವಾಗ ಇದಕ್ಕೆ ಒಂದೇ ಒಂದು ಸಣ್ಣ ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಒಂದೇ ಚಮಚ. ಹಸಿ ವಾಸನೆ ಹೋಗುವವರೆಗೆ ಹುರಿದ್ರೆ ಆಯಿತು. ಇನ್ನು ಆಫ್ ಮಾಡಿಕೊಳ್ಳೋಣ. ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ಈ ತಣ್ಣಗಾದಂತಹ ಇದಕ್ಕೆ ಸ್ವಲ್ಪ ಹಳದಿಯನ್ನು ಹಾಕ್ಕೊಂಡು ಇದನ್ನು ಈಗ ನಾನು ಮಿಕ್ಸಿಯಲ್ಲಿ ಜಸ್ಟ್ ಒಂದು ಕೋಸಿ ಗ್ರೈಂಡ್ ಮಾಡಿಕೊಂಡು ತರ್ತೇನೆ. ತುಂಬ ಫೈನ್ ಪೇಸ್ಟ್ ಏನಾಗಬೇಕಂತ ಇಲ್ಲ. ವೀಕ್ಷಕರೇ, ಇದೀಗ ತಣ್ಣಗಾಯಿತು. ಈಗ ಇದಕ್ಕೆ ಒಂದು ಸಣ್ಣ ತುಂಡಿನಷ್ಟು ನೀರುಳ್ಳಿಯನ್ನು ಸಣ್ಣದಾಗಿ ಹಾಕೊಳ್ಳೋಣ, ಕಚ್ಚಿ. ಇದನ್ನು ಯಾವುದರಲ್ಲಿ ನಾವು ತೆಂಗಿನ ಹಾಲು ಮಾಡಿಕೊಂಡಿದ್ದೇವೆ ಅದೇ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಏನು ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಕೋಸ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ತರಿಯಾಗಿ ನಾವು ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ತಿದ್ದೇವೆ. ಅದಕ್ಕೆ ಈ ಹುಳಿಯ ನೀರು ಸ್ವಲ್ಪ ಹಾಕೊಳ್ಳೋಣ. ಹುಳಿ ಸಾಕ್ತದೆ, ಹುಳಿಯ ನೀರು ಸ್ವಲ್ಪ ನೋಡಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸಹ ಇದಕ್ಕೆ ಹಾಕ್ಕೊಳ್ತಿದ್ದೇನೆ ನಾನು. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಹಾಕಿ ಇದನ್ನೊಂದು ಸಾಧಾರಣ ಇನ್ನು ಹೆಚ್ಚು ನೀರು ಹಾಕ್ಕೊಳ್ಳೋದು ಬೇಡ, ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಹೀಗೆ ತರಿಯಾಗಿ ಗ್ರೈಂಡ್ ಆಗಿ ಬಂತು. ನಿಮಗೆ ಕಾಣ್ಬೋದು ಈ ರೀತಿಯಾಗಿ. ಈಗ ಈ ಮೀನನ್ನು ತೆಗೆದುಕೊಳ್ತಿದ್ದೇನೆ. ನೋಡಿ, ಮೀನಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಆಲ್ರೆಡಿ ನಾವು ಸ್ವಲ್ಪ ಏನು ಮಾಡಿದ್ದೇವೆ, ಗ್ರೈಂಡ್ ಮಾಡುವಾಗ ಸಹ ಉಪ್ಪನ್ನು ಹಾಕ್ಕೊಂಡಿದ್ದೇವೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನು ಸ್ವಲ್ಪವೇ ಸ್ವಲ್ಪ ಹಳದಿಯ ಪುಡಿಯನ್ನು ಸಹ ಹಾಕ್ಕೊಳ್ತಿದ್ದೇನೆ. ಅಷ್ಟು ಹಾಕಿದ ಮೇಲೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಇನ್ನು ಏನು ನಾವು ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ. ನೋಡಿ, ನಾವು ಸ್ವಲ್ಪ ಮಸಾಲೆ ಆಗೋದು, ಅದು ನಾನು ಸ್ವಲ್ಪವೇ ಮೀನು ತೆಗೆದುಕೊಂಡದ್ರಿಂದ ಸ್ವಲ್ಪ ಮಸಾಲೆ ತೆಗೆದುಕೊಂಡಿದ್ದೇನೆ. ಖಾರ ಸಪೋಸ್ ನಿಮ್ಮ ಹತ್ರ ಈ ಜೀರಿಗೆ ಮೆಣಸು ಇರದಿದ್ದರೆ, ಗಾಂಧಾರಿ ಮೆಣಸು ಅಂತ ಕರೀತಾರೆ ಜೀರಿಗೆ ಮೆಣಸಿಗೆ, ಅದು ಇರದಿದ್ದರೆ ನೀವು ಹೀಗೆ ಗ್ರೀನ್ ಚಿಲ್ಲಿಯನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಇನ್ನು ಇಷ್ಟಾದ ಮೇಲೆ ನೋಡಿ, ಎಲ್ಲ ಮಸಾಲೆಗಳನ್ನು ನಾವು ಹಾಕ್ಕೊಳ್ಳೋಣ. ಇನ್ನು ಇದಕ್ಕೆ 1 ಚಮಚದಷ್ಟು ಈ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳೋಣ. ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಸ್ವಲ್ಪ ತೆಂಗಿನ ಹಾಲು, ಏನು ದಪ್ಪ ತೆಂಗಿನ ಹಾಲು ಬೇಕು ನಮಗೆ. ನಾನು ಬಾಳೆ ಎಲೆಯನ್ನು ಯಾಕೆ ಇಟ್ಕೊಂಡು ಅಂತ ಹೇಳಿದರೆ, ಈಗ ಈ ಬಾಳೆ ಎಲೆಯನ್ನೇ ಒಟ್ಟಿಗೆ ಸ್ಟೀಮ್ ಮಾಡ್ಕೊಳ್ತಿದ್ದೇನೆ. ಸೊ ತೆಂಗಿನ ಹಾಲು ನಮ್ಮದು ಒಂದು 4 ಚಮಚದ ತೆಂಗಿನ ಹಾಲಿದ್ದರೆ ಸಾಕಾಗ್ತದೆ. ನೋಡಿ, ಇದೊಂದು ಬೇರೆ ರೀತಿಯಲ್ಲಿ ಮಾಡುವಂತಹದ್ದು. ಇನ್ನು 1 ಚಮಚ ತೆಂಗಿನ ಎಣ್ಣೆ ಅಷ್ಟೇ, ಬೇರೆ ಏನು ಬೇಡ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಹೆಚ್ಚು ಬೇಕಾದರೆ, ಕಲರ್ ಚೇಂಜ್ ಬೇಕಿದ್ದರೆ ನೀವು ಏನು ಮಾಡಬೇಕು ಹೇಳಿದ್ರೆ, ಸ್ವಲ್ಪ ಈ ಒಂದು ಗಾಂಧಾರಿ ಮೆಣಸನ್ನೇ ಹೆಚ್ಚು ಹಾಕ್ಕೊಳ್ಬೇಕು, ಅಥವಾ ಚಿಲ್ಲಿ ಪೌಡರನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರೆ ಸರಿಯಾಗಿ ಬರ್ತದೆ. ಈಗ ಇದನ್ನು ಮುಚ್ಚಿಕೊಂಡು ಸ್ಟೀಮ್ ಯಾವುದರಲ್ಲಿ, ಒಂದು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಅಥವಾ ಯಾವುದಾದ್ರೂ ನಾವು ಬೇಯಿಸುವಂಥ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ನಾನು ಇಡ್ಲಿ ಬೇಯಿಸೋದ್ರಲ್ಲಿ ಮಾಡ್ತಾ ಇಲ್ಲ. ನನ್ನ ಹತ್ರ ಇಂತಹ ಪಾತ್ರೆ, ಮಣ್ಣಿನ ಪಾತ್ರೆ ಉಂಟು. ಹಾಗಾಗಿ ನಾನು ಈ ಮಣ್ಣಿನ ಪಾತ್ರೆಗೆ ನೋಡಿ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದು ಕುದಿ ಬರಲಿಕ್ಕೆ ಬಿಡ್ತೇನೆ. ಇದು ಕುದಿ ಬರುವಾಗ ಇದರಲ್ಲಿ ಹೀಗೆ ಒಂದು ತೂತಿರುವ ಪಾತ್ರೆಗಳನ್ನು ಇಟ್ಟುಕೊಂಡು ಮತ್ತೆ ಅದರಲ್ಲಿ ಇಟ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಹೀಗೆ ಕುದಿಲಿಕ್ಕೆ ಬರುವಾಗ ನಾವು ಈ ಒಂದು ಪಾತ್ರೆಯಲ್ಲಿ ನಾವು ಏನು ಹೀಗೆ ಮಾಡಿಟ್ಟುಕೊಂಡಿದ್ದೇವೆ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಮೇಲೆ ನಾವು 1-2
ಕರಿಬೇವಿನ ಎಲೆಗಳನ್ನು ಇಟ್ಕೊಳ್ಳೋಣ. ಹೀಗೆ ಇಟ್ಟುಕೊಂಡು ಇದನ್ನು ಹೀಗೆ ಇದರ ಒಳಗೆ ಮಾಡಿ ಮುಚ್ಚಿಕೊಂಡು ಹೀಗೆ ಮುಚ್ಚಿ ಒಂದು ಮುಚ್ಚಳವನ್ನು ಮುಚ್ಚಿ ಹೀಗೆ ಇದನ್ನೊಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. 10 ನಿಮಿಷಗಳ ಬಳಿಕ ವೀಕ್ಷಕರೇ ನೋಡಿ, ಇದನ್ನೊಮ್ಮೆ ಹೀಗೆ ನಿಧಾನಕ್ಕೆ ಓಪನ್ ಮಾಡಿಕೊಳ್ಳೋಣ. ಓಪನ್ ಮಾಡಿಕೊಂಡು ಒಮ್ಮೆ ಚೆಕ್ ಮಾಡಿಕೊಳ್ಳೋಣ ಹೇಗೆ ಆಗಿದೆ ಅಂತ. ತುಂಬ ಬಿಸಿಯಾಗಿ ಉಂಟು ನೋಡಿ, ಬೆಂದಿದ ಅಂತೊಮ್ಮೆ ಚೆಕ್ ಮಾಡಿ ನೋಡಿ. ಹೀಗೆ ಹಾಲಿನ ಒಟ್ಟಿಗೆ ಮಿಕ್ಸ್ ಆಗಿ ಒಮ್ಮೆ ಇದನ್ನು ಸ್ವಲ್ಪ ಹೀಗೆ ಚೇಂಜಸ್, ಇದನ್ನು ಸ್ವಲ್ಪ ಅಡಿಮೇಲೆ ಮಗಚಿ ತಿರುವಿ ಹಾಕೊಳ್ಳೋಣ ಚೂರು ನೋಡಿ. ಏನು ಚೆನ್ನಾಗಿ ಬಂದಿದೆ ನೋಡಿ, ಕಾಣ್ಬೋದು ನಿಮಗೀಗ. ಹಾಕ್ಕೊಂಡು ತಿರುವಿ ಹಾಕಿ ಇದನ್ನು ಇನ್ನೊಮ್ಮೆ ಹೀಗೆ ಪುನಃ ಮುಚ್ಚಿ ಇನ್ನೊಂದು 2 ನಿಮಿಷ ಸಾಕು. 2 ನಿಮಿಷ ಕಾಲ ಬೇಯಿಸ್ಕೊಳ್ಳೋಣ. 2 ನಿಮಿಷಗಳ ಬಳಿಕ ನೋಡಿ ರೆಡಿ ಆಯಿತು. ಇದನ್ನೀಗ ಆಫ್ ಮಾಡ್ಕೊಳ್ತಿದ್ದೇನೆ. ಆಫ್ ಮಾಡಿಕೊಂಡು 1 ನಿಮಿಷ ಹಾಗೆ ಬಿಟ್ಟುಕೊಳ್ಳೋಣ. ಬಿಟ್ಟುಕೊಂಡು ಚೂರು ತಣ್ಣಗಾಗ್ತದೆ, ಹಬೆ ಎಲ್ಲ ಸ್ವಲ್ಪ ಹೋದ ಮೇಲೆ ಓಪನ್ ಮಾಡಿ ಸರ್ವ್ ಮಾಡೋಣ. 2 ನಿಮಿಷ ಕಳೆಯಿತು ನೋಡಿ. ಇದನ್ನೀಗ ತಟ್ಟೆಗೆ ಹಾಕೊಳ್ಳೋಣ. ನೋಡಿ ಹೇಗೆ ಆಯ್ತು ನೋಡಿ. ಇದನ್ನು ಡೈರೆಕ್ಟಾಗಿ ಈ ಎಲೆಯಲ್ಲೇ ನಾವು ಏನು ಮಾಡ್ಕೊಳ್ಳೋದು, ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಇದನ್ನು ಇದರೊಟ್ಟಿಗೆ ಅನ್ನದೊಟ್ಟಿಗೆ, ಇದು ನಾನಿವತ್ತು ಒಬ್ಬರಿಗೆ ಸರ್ವ್ ಮಾಡೋ ಹಾಗೆ ಮಾಡಿಕೊಂಡಿದ್ದೇನೆ ನೋಡಿ. ಈ ರೀತಿಯಾಗಿ ಅನ್ನ ಸೈಡಲ್ಲಿ ಹಾಕ್ಕೊಂಡು ಇದನ್ನು ತಿಂದ್ಕೊಳ್ಳೋದು. ಈ ರೀತಿ ಮಾಡಿದರೆ ಭಾರಿ ಚೆನ್ನಾಗಿ ಬರ್ತದೆ. ಇದು ತೆಂಗಿನ ಹಾಲಿನಲ್ಲಿ ಸ್ಟೀಮಲ್ಲಿ ಬೇಯುವುದರಿಂದಾಗಿ ಇದು ಒಂದು ರೀತಿಯ ಇದಕ್ಕೆ ಒಂದು ಟೇಸ್ಟೇ ಬೇರೆ ಆಗಿರ್ತದೆ. ನೀವು ನೋಡಿರ್ಬೋದು ಹೇಗೆ ಕಾಣ್ತದೆ. ಸ್ವಲ್ಪ ರಸಕ್ಕೆ ಬೇಕಿದಷ್ಟು ರಸ ಉಂಟು. ಇದು ತೆಂಗಿನ ಹಾಲು ಮತ್ತು ಆ ಒಂದು ಮಾಡಿದಂತಹ ಮಸಾಲೆ ಮಿಕ್ಸ್ ಆಗಿ ಮಾಡುವಂತಹ ಈ ರುಚಿಕರವಾದ ಸ್ಟೀಮ್ಡ್ ಬೂತಾಯಿ ಕರಿ ನಿಮ್ಗೆ ಇಷ್ಟ ಆಯ್ತಂತ ಅನ್ನಿಸ್ತೇನೆ. ಒಮ್ಮೆ ಮಾಡಿ ನೋಡಿ, ಟೇಸ್ಟ್ ನಿಮಗೆ ಖುಷಿಯಾದರೆ ಖಂಡಿತವಾಗಿ ನೀವು ಇನ್ನೊಮ್ಮೆ ಇದನ್ನು ಮಾಡ್ತೀರಂತ ಹೇಳುತ್ತಾ, ನನ್ನ ಬೋಳೂರು ಸುವರ್ಣ ಚಾನಲ್ನ ಕುಕ್ಕಿಂಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.